ಅಂಗಪ್ಲೆ ಇರಲ್ಲ. ಬಾಯ್ 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 ಎಲ್ಲ रे बाबा तू तरी काय पप्पा सारखं स्टॅम्प सारखं ಹಾಂ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ. ಸೋಮವಾರ ನಾನು ವೀಡಿಯೋನ ಹಾಕಿರಲಿಲ್ಲ. ಆಲ್ರೆಡಿ ನಾನು UK ಸವಿತಾ ಚಾನಲ್ದಾಗ ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ನಂಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮಂಗಳವಾರ ದಿನ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ. ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಸಿ ಅಂದ್ಕೊಂಡಿದ್ದೀನಿ ನೋಡಿರಿ. ನಮ್ಮ ನಾದಿನಿ ಆದಂಥ ಪೂನಮ್ ನೋಡಿರಿ, ಇವಾಗ ಮೊನ್ನೆನೇ ಫಂಕ್ಷನ್ ಆಯ್ತು ರೀ. ವಿಡಿಯೋ ಕ್ಲಿಪಿಕ್ಸ್ ಅವ್ರ ಕಡೆಯಿಂದ ಶೇರ್ ಮಾಡಿಕೊಂಡು ನಿಮಗೆ ನಾನು ಶೇರ್ ಮಾಡ್ತೀನಿ. ಯಾಕಂದ್ರೆ ಆ ಟೈಮ್ದಾಗ ನನ್ನ ಮೊಬೈಲ್ ಕೆಟ್ಟಿತ್ತು ನೋಡಿರಿ. ಆವಾಗ ನಮ್ಮದು ಮಗಳದ್ದು ತೊಟ್ಟಲು ಶಾಸ್ತ್ರನೂ ಕೂಡ ನಾಮಕರಣ ಆಯಿತು. ಹೆಸರು ಏನು ಇಟ್ಟಿದ್ದಾರೆ, ಫಂಕ್ಷನ್ ಯಾವ ಥರ ಆಯಿತು ನೋಡೋಣ. ಕ್ಲಿಪ್ಪಿಂಗ್ಸ್ ಇದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೇಳಿದ್ದೆ ನಿಮ್ಮ ಮೊಬೈಲ್ದಾಗ ಮಾಡಿರಿ, ಆಮೇಲೆ ಹಂಗೆ ಕಳ್ಸಕತ್ತೀರಿ ಅಂತೇಳಿ. ಬರ್ರಿ ಫ್ರೆಂಡ್ಸ್, ವಿಡಿಯೋನ ಈಗ ನಾವು ಶುರು ಮಾಡೋಣ ಅಂತ. ಸೊ ಯಾಕೆ ಬಂದಿದ್ರಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಸವಾ ತಿಂಗಳು ಅಂತೇಳಿ ಇದು ಮಾಡ್ತಾರೆ ಫ್ರೆಂಡ್ಸ್. ಏನಪ್ಪ ಶಟ್ಗೆವನ ಅಂತೇಳಿ ಮಾಡ್ತಾರೆ ನೋಡಿರಿ. ಅವಾಗ ಏನೈತಿ ಉಡಕ್ಕಿ ಹಾಕ್ಸ್ಕೊಳಕ್ಕೆ ಬಂದಿದ್ದಳು ನೋಡ್ರಿ ಪೂನಮ್ಮ. ಉಡಕ್ಕಿ ಹಾಕಿಸ್ಕೊಂಡು ಮತ್ತು ಪಾಪು ಮನೆಗೆ ಬಂದಮ್ಯಾಗ ಪಾಪುನ ನೆತ್ತಿಗೆ ಹಳ್ಳತ್ತಿಗೆ ಎಣ್ಣೆ ಹಾಕ್ತಾರೆ. ಆ ಥರ ಮಾಡಿ ಮತ್ತು ಉಡಕ್ಕಿ ಹಾಕಿ ಇನ್ನೊಂದು ಮನೆ 2 ಮನೆ ಹಾಕ್ಸ್ಕೊತೀವಿ, ಇನ್ನೊಂದು ಮನೆಗೆ ಉಡಕ್ಕಿ ಹಾಕ್ಕೊಂಬರ್ತೀವಿ ಅಂತ ಅತ್ತಿನ ಅದನ್ನೆಲ್ಲ ಹೋದರು. ಇವಾಗ ನೋಡ್ರಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ ನೋಡ್ರಿ ಫ್ರೆಂಡ್ಸ. ಸೊ ಕರಿಬೇವನ್ನು ಕೂಡ ಹಾಕಕತ್ತೀನಿ. ಎಣ್ಗೆ ಬದ್ನಿಕಾಯಿ ಮಾಡ್ತಾ ಇರುವಂಥದ್ದು ಭಾಳ ಸರಿ ಶೇರ್ ಮಾಡೀನಿ, ಬಟ್ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತೇಳಿ ತೊಗೊಂಡೆ ನೋಡಿರಿ. ಎಣ್ಣೆಯೊಳಗನೆ ಸ್ವಲ್ಪ ಖಾರ ಮತ್ತು ಅರಿಶಿಣ ಪುಡಿ ಹಾಕಿದ್ವಪ್ಪ ಅಂದ್ರೆ ಕಲರ್ ಚಂದ ಬರ್ತಿತ್ತು ನೋಡಿರಿ. ಈಗ ಸಣ್ಣಗೆ ನೋಡಿರಿ ಈ ಥರ ಬದ್ನಿಕಾಯಿ ಇದ್ದು ಅದನ್ನ ಕಟ್ ಮಾಡಿ ನಾಲ್ಕು ಮಾಡಿ ಇಟ್ಟಿದ್ದೆ ತೊಳೆದು. ಸೊ ಇವಾಗ ಏನೈತೆ ನೋಡಿರಿ, ಬದ್ನಿಕಾಯಿನ ಹೆಚ್ಚಿ ಈ ನೀರಿನಾಗ ಇಡ್ಬೇಕು ರೀ. ಹಂಗೆ ಇಡಕ್ಕೆ ಬರಲ್ಲ, ಇಲ್ಲಿ ಕಪ್ಪಾಗಿಬಿಡ್ತಾವು. ಸೊ ಈಗ ಅವನೇನೈತಿ ಡೈರೆಕ್ಟ ಕಡಾಯಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ 1 ನಿಮಿಷ ಫ್ರೈ ಮಾಡ್ಕೊತೀನಿ ರೀ. ಶೇಂಗದ ಪುಡಿ ಆಗಿತ್ತು, ಶೇಂಗದ ಪುಡಿನೂ ಕೂಡ ಇವಾಗ ಪೌಡ್ರ್ ಮಾಡಿಟ್ಟು ನೋಡಿರಿ. ನಾ ಒಮ್ಮೆ ಹುರಿದಿಡ್ತೀನಿ ಅಂದ್ರೂ ಯಾವಾಗ ಬೇಕು ಅವಾಗ ಮಿಕ್ಸಿ ಮಾಡಿದ್ರೂ ಮೆತ್ತಗಂದರೆ ಮೆತ್ತಗೆ ಆಗ್ತದೆ ನೋಡಿರಿ ಫ್ರೆಂಡ್ಸ್. ಶೇಂಗದ ಪುಡಿ ಆಗಿರ್ಬೋದು, ಇಲ್ಲ ಶೇಂಗದ ಚಟ್ನಿ ಆಗಿರ್ಬೋದು, ಶೇಂಗಾ ಉಂಡೆ ಆಗಿರ್ಬೋದು, ಮತ್ತು ಭಾಳ ದಿವಸ ಆದ್ರೂ ಒಣ ಆಗುತ್ತೆ ಅನ್ನಂಗಿಲ್ಲ, ಏನಿಲ್ಲ ನೋಡಿರಿ. ಸೊ ಅದೆಲ್ಲ ಕೈಗೆ ಇದು ಆಗತ್ತೆ ನೋಡಿರಿ. ಹಂಗಾಗಿ ಸ್ವಲ್ಪ ತೊಳ್ಕೊಂಡ್ರೆ ಆರಾಮಂತ ಅನ್ನಿಸ್ತದೆ. ಇದು ನೋಡಿರಿ ವೈಟ್ ಹಾಲಿಂದ ಹಾಳಿ ರೀ, ಅದು ಕಾಣಿಸಲಾಗಿತ್ತು ನೋಡಿರಿ ಫ್ರೆಂಡ್ಸ್. ಟೈಲ್ಸ್ದೊಳಗೆ ಎಲ್ಲ ಸೇಮ್ ಅಂತ ಅನ್ಸಕತ್ತಿತ್ತು. ಸೊ ಇವಾಗ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿರಿ. ಎಣ್ಣಿಗೆ ಅಂತೂ ನನಗೆ ಭಾಳ ಫೇವ್ರೇಟ್ ರೀ ಫ್ರೆಂಡ್ಸ. ನಿಮ್ಗೆ ಯಾವ ಪಲ್ಯ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿರಿ. ಎಣ್ಗಾಯಿ ಸಿಂಪಲ್ಲು ಮತ್ತು ರುಚಿ ಭಾಳ ನೋಡಿರಿ. ಸ್ವಲ್ಪ ಎಣ್ಣೆಗೆ ಈ ಥರ ಫ್ರೈ ಆದ್ಮ್ಯಾಗ ಅದು ಕುದಿಯೋದಕ್ಕೆ ಎಷ್ಟು ಬೇಕು, ನಮ್ಗೆ ಗ್ರೇವಿ ಎಷ್ಟು ಬೇಕು ನೋಡಿರಿ, ಅದ್ರ ತಕ್ಕಂಗೆ ನಾವು ನೀರು ಹಾಕ್ಕೊಂಡು ಈಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಮಂತ. ಯಜಮಾನ್ರು ಬಂದಾರ ನೋಡ್ರಿ ಮಧ್ಯಾಹ್ನ. ಇವತ್ತು ಸಂಡೇ ಐತಿ, ಸಂಡೇದಿಂದ ಲಾಗ್ ಆಗಿರ್ತೈತಿ. ಇದು ಬಿಸಿ ಬಿಸಿದ ಮಾಡಿದ್ರಾಯ್ತು ಅಂತೇಳಿ. ಮತ್ತು ನಾಳೆಲಿಂತ ರೂಟೀನ್ ಸೋಮವಾರ ರೀ. ಮಕ್ಕಳು ಅವ್ರ ಟೈಮಿಗೆ ಅವ್ರು ಹೋಗ್ತಾರ, ಇವ್ರ ಟೈಮಿಗೆ ಇವ್ರಿಗೆ ಮಾಡ್ಬೇಕಾ, ಗಡಿ ಬಿಡಿ ಆಗ್ಬಿಡ್ತ. ಎಲ್ಲರೂ ಒಂದು ಸೌಂಡ್ ಕೂತು ಉಣ್ಬೇಕ ಆರಾಮ್ಸೆ ಅಂತೇಳಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಸದ್ಯಾಗ. ಈಗ ಸಜ್ಕ ಮಾಡಿದ್ದೀನಿ ರೀ. ಚಪಾತಿ ಆಯ್ತು, ಭಾತ ಹಾಲಿಲ್ಲ, ಪೋಹೆ, ಇಡ್ಲಿ, ಬಾಜಿಕನ ಅಂಟಿ ಕೊಟ್ಟು ಎದ್ರಿನ ಅಂಟಿ ಕೊಟ್ಟಿಲ್ಲ. बनवून पोट वरला थोडं ಶಾಬುದಾನಿ ಚೂಡ ತಗೊಂಬಂದಾರ ನಮ್ಮ ಪಿಲುಗ ಇಷ್ಟ ಆಗ್ತದೆ ಅಂತೇಳಿ. ಈಗ ನಾ ಸದ್ಕ ಮಾಡೀನಿ, ಬಿಸಿ ಅನ್ನ ಮಾಡೀನಿ, ಚಪಾತಿ ಎಣ್ಣೆ ಬದ್ನಿಕಾಯಿ ಮಾಡೀನಿ. ಯಜಮಾನ್ರು ಬೆಳಿಗ್ಗೆ ಕಾಯಿಪಲ್ಲೆ ತೊಗೊಂಬಂದಾರೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇರಲಿಲ್ಲ, ಮೇನ್ ಆಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟಮಾಟಿ ಸೌತೆಕಾಯಿ ಮೆಂತ್ಯ ಪಲ್ಯ ಪಾಲಕ್ ಬದ್ನಿಕಾಯಿ ತಂದಿದ್ರು. ಈಗ ಅದನ್ನ ಬದ್ನಿಕಾಯಿ ಮಾಡೀನಿ. ಅದು ನೋಡ್ರಿ ಶೇಂಗಾ ಹಿಂಡಿ ಮತ್ತು ಒಬ್ಬ ಕಿಲೋಕ್ ಅದೈತಿ, ಅರ್ಧ ಕಿಲೋ ಐತಿ ಅದ ಒಬ್ಬ ಕಿಲೋ 1.5 ಕಿಲೋ ಶೇಂಗಾ ಚಟ್ನಿ ನೋಡ್ರಿ. ಮತ್ತೆ ಮ್ಯಾಗ ಪರ್ಸನ್ ಅದ. ನೀವು ತರ್ತೀನಿ ಅಂದ್ರೆ ನಾ ಮನೆ ಒಂದು ಹೇಳ್ತಿದ್ದಿಲ್ಲ.
ಬರೋಣ ತರ್ತಿದಲ್ಲಿ ಪಾನಿಪುರಿ ಇದು ನಿನ್ನೆ ಮಾಡ್ಬೇಕಂತ ಮಾಡಿದ ಆತ್ರಿ. ನಿನ್ನೆ ಪಾನಿಪುರಿ ಮಾಡ್ಬೇಕಂದು ನೀರು ಇಟ್ಟಿದ್ದ ಕೋಲ್ಡ್ ಬರಪ ಇಟ್ಟಿದ್ ಫ್ರಿಜ್ನಾಗ. ಅವು ಏನಂತ್ರಿ ಕಾಳು ಬುಂದಿ, ಕರಿ ಬುಂದಿ ಮತ್ತು ಶೇವ್ ಇಲ್ಲ ಸಟ್ಟಿಗ ಬಿಟ್ಟ. अरे पप्पा आनंद आम्ही संध्याकाळी पाणीपुरी पिल्ल्या आवाज कमी ಮಾಡವ. पिल्ल्या ಈಗ ನಿಂಗೆ ಇಡ್ತೀನಿ ಏಟಾ ನಿಂಗ. ನನ್ನ ಮೊಬೈಲ್ ಕನೆಕ್ಟ್ ಮಾಡ್ಕೊಟ್ಟಿನ್ರಿ. ಮೊಬೈಲ್ ಸದ್ಯಕ್ಕೆ ಬಂದ್ ಮಾಡ್ತೀನಿ, ನನ್ನ ನೆಟ್ ಸಾಲಂಗಿಲ್ಲ. ಯಾರಂದ್ರೆ ಜೋರ್ ಆವಾಜ್ ಇರ್ತಾನ, ಒಂಥರ ಕಿರಿಕಿರಿ ಆದಂಗೆ ಆಗ್ಬಿಡ್ತಾ. ನಾ ಮಾತಾಡಿದ್ರು ನಿಮ್ಗೆ ಕೇಳಲ್ಲ, ನಿಮ್ಗೂ ಡಿಸ್ಟರ್ಬ್ ಆದಂಗೆ ಆಗ್ತದ. ನಾಳೆ ಯಜಮಾನ್ರು ಪುಣೆಗೆ ಹೊಂಟಾರ್ರಿ ಒಂದು ಕೆಲಸದ ನಿಮಿತ್ತವಾಗಿ. ಹಾಗಾಗಿ ಅವ್ರ ಅಕ್ಕ ಶೇಂಗಾ ಚಟ್ನಿ ಮತ್ತು ಬರ್ಸನ ಶಬದಿನ ಚೂಡ ತೊಗೊಂಬ ಅಂತ ಹೇಳೋರು ಕಾಣಿಸ್ತದ. ಹಾಗಾಗಿ ತೊಗೊಂಬಂದಾರ ನೋಡ್ರಿ. ಅವ್ರದ್ದು ಕೆಲಸ ಭಾಳ ಪರ್ಫೆಕ್ಟ್ ಪದ್ಧತಿರಿ ಮಾಡ್ತಾರ. ನಾ ಅಂದ್ರ ಹೊಲ್ಬಿಡಿಕೆ ದಕ್ಕಸ್ಕೊಂತ ಅಂತೇಳಿ ಅಲಕ್ಷ್ಯ ಮಾಡ್ತಾರ. ಅಂಟಿನೇರು ಮತ್ತೆ ಬೇರೆ ಯಾರೇದ್ರು ಲಗುಟ್ ಮಾಡ್ತಾರ ಕೆಲಸ. ಯಾಕಂದ್ರ ಎಂಟಿ ಮ್ಯಾಗ ಜೋರ್ ಇದ್ದಂಗ ಅವ್ರ ಮ್ಯಾಗ ಹೆಚ್ಚು ಜೋರ್ ಇರಲ್ಲ. ಅದಿಲ್ಲಪ್ಪ पप्पा मला ಮಾತಾಡ್ರಿ ಏನ್ರಿ ಗೋಳ ಏರ್ಸಿದ್ರಿ ಏನ್ ಮಾಡೋದು? बादाम ನೀವು ಸದ್ಕ ತಿಂದಿರೇನಿಲ್ಲ? ಏನ್ ಮೋ मला भात दे. ಚಪಾತಿ अगं मम्मी मी सकाळी पोहे आणि ते खाल्ले म्हणून ಒಂದೇ ಚಪಾತಿ ಉಣ್ಣು. नको ग प्लीज दे ಆಕಿ ಬದ್ನಿಕಾಯಿ ಇದ್ದಂತ ಹೇಳ್ರಿ, ಆಕಿ ಚಪಾತಿ ಹೋಗಲ್ಲ ಈಗ. ಹೇಳ್ರಿ अगं वांग खाऊ नको ते त्याचं हे खा, गरबी खा. खाते ते दे आणि ನಿಂದ ಅಶ್ವ ಆಗೈತೆ ಅಂತ ಹೇಳಿ ನಿಂಗೆ ಅನ್ನ ಸಾರ ಉಣ್ಣಿ ಸದ್ಯ. हा हा ನಿಂದ ಆಯ್ತು ನಾವು ಪಿಲ್ಲು ಇಲ್ಲೇ ಕುಂತ ಉಣ್ಣು ಬರ್ರಿ ಅಂದ್ರೆ ಈಗ ಟಿವಿ ಹಚ್ಕೊಟ್ಟೈತಿ. ಈಗ ಅವ್ರ ಪಪ್ಪ ಬಂದಾರ ಮಾಡಿ ಕೇಳಲಾಗ್ಯಾರಿ. थांब ನಮ್ದು ತಗೋರಿ ए बंद ಸತ್ತೋರಿ. तुम्ही ह्याच मार्ग ನೋಡಿ. ಯಾಕೆ ಏನಿಲ್ಲ मम्मी खायचं बंद केली. ಮೂರ್ ತುತ್ತು ಉಳಿತಾರ ಸಂಜೆ ಮಾಡಿ ಮತ್ತೆ ಹೊಲ ಅನ್ಸದ್ ತಂಗುಳದು. ನಾನು ಈಗ ಅನ್ನ ಕಡಿಮೆ ಮಾಡಿದ್ನಿ, ಅದಕ್ಕಂದೇ ಬಾನ್ ಕಮ್ಮಿ ಹೆಚ್ಚಿನಿ. ಪಿಲ್ಲೆಗಿಟ್ಟು ಸ್ನೇಹಿತು ಸುಮ್ಮ ಉಂಡ್ರು ಅಂತದ್ದು ಅಂತ ಇಲ್ಲಿ ಬಂದಿಲ್ಲ ಏನು ಬಾನ. ए मम्मी मला बदलिके ಆಗಲಿ ನೋಡಕ್ಕೆ पहिल्यांदा जेवण बाजूಡು ತಿನ್ಬೇಕು ಮವ್ವ. अगं मम्मी मी खात नाही उगा वेस्ट होतं दे घालते ಓಕೆ ನೀವು ಊಟ ಮಾಡಕ್ ಬರ್ರಿ. ಹೆಂಗಿರುತ್ತ ನೋಡ್ರಿ, ಸುಟ್ಟಿ ದಿನ ಒಟ್ಟ ಗಲಾಟೆ ಎಬ್ಬಿಸಿ ಬಿಟ್ಟಿರ್ತಾರ. ಒಂದ್ ಮಾತು ಹೇಳದ್ ಕೇಳಲ್ಲ. ಅದ್ರಾಗ ಅವ್ರ ಅಪ್ಪ ಇದ್ದಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ. ಈಗ ಅವ್ರ ಪಪ್ಪ ಬಂದಾರಲ್ಲ, ಈಗ ಅವ ನೋಡ್ರಿ ಸದ್ಯಕ್ಕೆ ಸಜ್ಕ ತಗೊಂಡೋಗಿ ಅಲ್ಲಿ ಕುಂತಾನ. ಮತ್ ಚಪಾತಿ ಕರಿಬೇಕು, ಅನ್ನ ಕರಿಬೇಕು. ಒಂದ ಕಡೆ ಕುಂತ್ಕೊಂಡ್ರೆ ಶಿಸ್ತಾಗ ಊಟ ಆಗುತ್ತೆ. ಅಯ್ಯ ಅಯ್ಯ ನಿಮ್ಗಲ್ಲಿ ನಿಮ್ ಕಾಲ್ಸಲ್ಲೇನ್ರಿ ಹಿಂಗ್ಯಾಕ್ ಮಾಡ್ತೀರಿ ನೀವು? ನೀನು ಅದಕ್ಕೆ ನಾನು ನೋಡ್ರಿ ಗಂಡಗಂತೇಳಿ ಚಂದಾಗ ಮೆಂತೆ ಸೋಸಿ ತೊಳೋದು ಇಟ್ಟಿನಿ. ಮತ್ತೆ ಸೌತಿಗೆ ಇಟ್ಟಿನಿ, ಬಾಜುಕ್ ಇಟ್ಟಾರ ನೋಡ್ರಿ. ನಮ್ಮ ಮುಂದೆ ಇಟ್ಟಿದ್ನಿಲ್ಲ ಉಂಟಾರಂದು ನಾವು ಮೀಟ್ ನಾವು ಎಲ್ಲಾ ಪದ್ಧತಿ ಮಾಡ್ಕೊಟ್ರಿ ಹಿಂಗ್ ಮಾಡ್ತಾರ ನೋಡ್ರಿ. ಏನ್ ಮಾಡ್ತೀರ ನಮ್ಮ ಮನೆಯೊಳಗ? ನಾ ತಿನ್ಬೇಕತ್ತಿ, ನಾ ತಿನ್ನ ದೊಡ್ಡದೇನು? मला पण देत दोन. ಹಿಡಿ ಹಾಕ್ಲ್ಯಾ? ಇಲ್ಲೇ ಕರಿ ಅವನು ಏ ಪಿಲ್ಲು ए, ते ನಿಮ್ದು नको ಆವಾಜಿನ होतं. ಸಂಬಂಧ ನನಗ ವಜ್ಜೆ ಬಿಟ್ಟಿಯಪ್ಪ ನಿಮ್ಮ ಮನ್ಯಾಗ ಸದ್ಯಕ್ಕೆ ನೀನು. ते मी काय खाते मला द्या लागलीस तू. ಏನು ते काय म्हणते ಮೆಂತೆ हा ಅಂತ ವರ್ಷಕ್ಕೆ ಮೆಂತೆ ಅನ್ನೋದು ಉಣು. ಓಕೆ ಊಟ ಮಾಡೋಣ ಬರ್ರಿ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ಊಟದ ಎಲ್ಲ ಯಾಕೆ ನೋಡ್ರಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಅನ್ಕೊಂಡೆ. ಇನ್ನೊಂದೇನಪ್ಪಾ ಅಂತಂದ್ರ ಈ ಮೊಬೈಲ್ ಸಂಬಂಧ ಈ ಸದ್ಯಕ್ಕೆ ಎಲ್ಲ ನೀವು ಒಮ್ಮೆ ಬಂದಾಗ ಆಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಹೆಂಗ್ ಹೇಳ್ಬೇಕಂತ ಮೊಬೈಲ್ ಮತ್ತ ಆಯ್ತು ಚಾರ್ಜಿಂಗ್ ಒಟ್ಟ ಆಗಲಾಗೈತಿ ಫ್ರೆಂಡ್ಸ್. ಎಷ್ಟು ಅದಕ್ಕ ಹಿಂಸೆ ಆಗತ್ತಂದ್ರ ಮೊದ್ಲ ನನ್ನ ಫೋನು ಫುಲ್ ಲೋ ಆಯ್ತಂದ್ರು 2.5-3 ತಾಸು ಇಲ್ಲಾರ ಚಾರ್ಜ್ ಆಗಂಗಿಲ್ರಿ. ಸೊ ಈಗ ನಂದು ಇದು ಒರಿಜಿನಲ್ ಐತಿ ಫ್ರೆಂಡ್ಸ್. ಇದು ಒರಿಜಿನಲ್ ಗಡ್ಡೆ ಐತಿ. ಇದು ಕ್ವಾಯ್ ಐತ್ರಿ, ಅದು ಖರಾಬ್ ಆಯ್ತು. ಹಾಗಾಗಿ ನಡ್ಬರ್ಕ ಯಜಮಾನ್ ಏನ್ ಮಾಡಿದ್ರು, ಈ ವೈರ್ ತಗೊಂಡ್ಬಂದಿದ್ರು ಚಾರ್ಜರ್. ಇದನ್ನ ಇದಕ್ಕೆ ಜಾಯಿಂಟ್ ಮಾಡಿ ಮಾಡ್ಕೊತಿದ್ವಿ. ಇದಂದ್ರು 9 ಅವರ್ 10 ಅವರ್ ತೋರ್ಸಕತ್ತೈತ್ರಿ. ಇಡೀ ನೈಟ್ ಮೊಬೈಲ್ ಚಾರ್ಜಿಂಗ್ ಇಟ್ಟರು ಚಾರ್ಜಿಂಗ್ ಆಗೋಲ್ಲಾಗೈತಿ. ಹಾಗಾಗಿ ಮತ್ತ ಚಾರ್ಜಿಂಗ್ ಆದ್ರೂ ಇಮಿಡಿಯೇಟ್ಲಿ ಚಾರ್ಜಿಂಗ್ ಇಳಕತ್ತೈತಿ. ಹಿಂಸೆ ಅನ್ನೋದು ಏನ್ ಕೇಳ್ಕೊಬೇಡ್ರಿ. ವಿಡಿಯೋನ ಚಂದಾಗ ಮಾಡ್ಬೇಕಂದ್ರು ಭಯ ಪಟ್ಟತನ ಎಲ್ಲಿ ಇಳಿತೈತೆ ಏನ ಹಿಂಗೆಲ್ಲೇ. ಬಟ್ ಸದ್ಯಕ್ಕೆ ಮೊಬೈಲ್ ಚಾರ್ಜಿಂಗ್ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗವ. ಫುಲ್ ತಲೆನೋದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಸಿಕ್ಕಾಪಟ್ಟೆ ಹೆಂಗಂತಂದ್ರ ಕಿರಿಕಿರಿ ಮನ್ಸಿಗೆ ಆಗತ್ತಿತ್ತು.
ಯಜಮಾನ್ರಿಗೆ ನೀವ ಹೋಗ್ತೀರಿ ನಾನು ಹೋಗ್ತಾ ಇರ್ಲಿ ಸೀದಾ ರೊಕ್ಕ ಕೊಡ್ರಿ ತರ್ತೀನಿ ನಾನು ಅಂತೇಳಿ ಎಷ್ಟು ಸ್ವಲ್ಪ ಜೋರ್ ಮಾಡ್ದೆ ನೋಡ್ರಿ. ಅವಾಗ ಏನೈತಿ ಇದನ್ನ ತಗೊಂಡ್ ಬಂದ್ರಿ ಹೊಸದಲ್ಲ ಇನ್ನೈತಿ ಯಾವ್ದು ಇದೇ ನೋಡ್ರಿ ಫ್ರೆಂಡ್ಸ್. ನನ್ಗೆ ಇಷ್ಟಲ್ಲಿ ಕನ್ಫ್ಯೂಸ್ ಆಗ್ತೈತೆ ನೋಡ್ರಿ. ಈಗ ಜಸ್ಟ್ ತಂದ್ಕೊಟ್ಟು ಹೋದ್ರು ನೋಡ್ರಿ ಫ್ರೆಂಡ್ಸ. ಇದು ಬೇಕರಿ ಇಂಪಾರ್ಟೆಂಟೇ. ಇದು ಎಷ್ಟು ದಿನ ಆಯ್ತು ಹೋಗೋದ ಬರತ್ತೀನಿ ಇಲ್ಲ 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 ಅನ್ಕೋತಾನೆ. ಇವತ್ತು ನಾಳೆ ಅನ್ಕೋತ ಇವತ್ತು ನಾಳೆ ಅನ್ಕೋತ ಕಡೆಗೆ ನಾನು ರೊಕ್ಕ ಕೊಡ್ರಿ ನಾವು ಓದ್ತಾ ಇರ್ತೀನಿ ಅದನ್ನ ಮತ್ತೆ ಈಗ ಹೋತಾ ಬಾಯ್ಕಿ ಸಿಗ್ತೀನಿ ಅಂತೇಳಿ ಅವ್ರ ಹೋಗಿ ತೊಗೊಂಡ್ಕೊಡ್ತಾರೆ. ಇದ ಬುದ್ಧಿ ಅವಾಗ ಇರ್ಬೇಕಿಲ್ರಿ. ಎಷ್ಟು ಕಷ್ಟಪಟ್ಟೆ ನಾನು ಈ ಚಾರ್ಜರ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಿಕ ಚಾರ್ಜಿಂಗ್ ಮಾಡ್ಕೊಳ್ಳೋದು ವಿಡಿಯೋ ಮಾಡೋದು ಮತ್ತೆ ಹಚ್ಚೋದು ಮತ್ತೆ ಒಟ್ಟು ಫೋನಿಗೆ ರೆಸ್ಟೇ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತ್ರಿ. ಹಂಗಾಗಿ ಈಗ ನೋಡೋಣ ಇದಕ್ಕೆ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಇದು ನನ್ನ ಹತ್ರ ತೆಗೆದಿರ್ತೀನಿ ರೀ ಫ್ರೆಂಡ್ಸ್. ಇದನ್ನ ಇರ್ರಿ ಒಟ್ಟು ಆಗೋವಲ್ತ್ರಿ. ಇದು ಒರಿಜಿನಲ್ ಭಾಳ ಫಸ್ಟೇ ಐತ್ರಿ ಅಂತ್ರಿ. ಹಿಂಗಾಗಿ ನೋಡಮ್ಮ ಈಗ ಯಾವತ್ತಂದ್ರೆ ಇದಾಗುತ್ತೆ ಇಲ್ಲ ಕಡೆ ಇದು ಆಗ್ಲಿಕ್ಕಂದ್ರೆ ಒಂಥರ ಬಿದ್ದಾಗ್ತದ್ರಿ ಫ್ರೆಂಡ್ಸ. ಇದು ಎಷ್ಟು ಮಾಡಬೇಕು ಪುಣ್ಯಾತ್ಮ ಭಾಳ ನಶೀಬ್ ಬೇಡ ಬಂದ್ರಿ ನನಗೆ ಏನಪ್ಪ ಎಲ್ಲ ನಾನೇ ಮಾಡ್ಕೊತೀನಿ. ಯೂಟ್ಯೂಬ್ ಕೆಲಸ ಇನ್ವೆಸ್ಟ್ ಮಾಡೋದು ನಾನೇ, ಕಷ್ಟಪಡೋದು ನಾನೇ, ಇನ್ಕಮ್ ಮಾತ್ರ ಯಜಮಾನ್ಗೆ. ಈಗ ನೋಡಿ ಹಚ್ಚಿ ಟ್ರೈ ಮಾಡಿ ಮತ್ತೆ ಹೇಳ್ತೀನಿ. ಚಾರ್ಜ್ ಇಲ್ಲ 17% ಅಷ್ಟೇ. ಈಗ ಹಚ್ಚಿರ್ತೀನಿ ಆಮೇಲೆ ಸಿಗ್ತೀನಿ. ಸ್ವಲ್ಪ ಮಧ್ಯಾಹ್ನ ಜಳ ಆಗ್ತದೆ ನೋಡ್ರಿ. ಅದಕ್ಕಂತೇಳಿ ಇದನ್ನ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ಬಟ್ ಅಷ್ಟು ಬಿಸಿಲು ಬೀಳಲ್ಲಂದ್ರೂ ಇದನ್ನ ಹಾಕಿರ ಒಂಥರ ರೂಮ್ ತಣ್ಣ ಅಂತ ಅನಿಸ್ತದ್ರಿ. ಬಾ ಸೊ ಈ ಥರ ತುರ್ಬಾ ಹಾಕೊಂಡೆ ಕೀಗಿಗೆ ಬರತ್ತದ್ರಿ. ಕೂದಲ ಉದ್ದು ಬರಾಕತ್ತಾವ ಫ್ರೆಂಡ್ಸ್. ಹಂಗನೇ ಮೊದಲಿನಷ್ಟು ಏನು ಉದ್ರಾಲಾಗ್ಯಾವು. ಮೊದಲು ಭಾಳ ಉದುರ್ತಿದ್ವು. ನಾನೇನು ಅಗಸೆ ಬೀಜದ ಒಂದು ಮನ್ಯಾಗ ಹೋಮ್ ರೆಮಿಡಿ ಮಾಡ್ಕೊಂಡು ಹತ್ತೀನಿ ನೋಡ್ರಿ. ಅಗಸೆ ಬೀಜದ ಪ್ಯಾಕ್. ಸೊ ಅದು ನನಗೆ ವರ್ಕ್ ಆಗಕತ್ತೈತೆ ನೋಡ್ರಿ ಫ್ರೆಂಡ್ಸ. ಅಂದ್ರೆ ಉದ್ರದು ಕಡಿಮೆ ಆಗ್ಯಾವು ಮತ್ತು ಕೂದಲೂ ಸ್ವಲ್ಪ ಹಿಂಗೆ ಜಿಗಿ ಆದಂಗೆ ಆಗ್ಯಾವ. ಜಿಗಿ ಅಂತಂತಂದ್ರೆ ಹಿಂಗೆ ಪಟಕನ ಹಿಂಗೆ ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲಾಗಿತ್ತು. ಒಟ್ಟಿನಲ್ಲಿ ಬೆಟರ್ ನೋಡ್ರಿ ಫ್ರೆಂಡ್ಸ. ಹಾಗೆ ಇಲ್ಲಿ ನೋಡ್ರಿ ಸ್ವಲ್ಪ ಮಾನ್ಯ ಕಡ್ಲಿ ತೊಗೊಂಡ್ಬಂದ್ರಿ ಯಜಮಾನ್ರು. ತಿಂದಿನ್ರಿ ಅದನ್ನೆಲ್ಲ ಹಸಿ ಇದ್ದಾಗನೇ. ಅಲ್ಲೊಂದು ಇಲ್ಲೊಂದು ಅದಾವನ ಅಂತೇಳಿ ಹುಡ್ಕ್ಯಾಡ್ದೆ. ಅಲ್ಲೆಲ್ಲ ತಪ್ಪಲ ಬಿದ್ದೈತಿ. ಈಗ ಅದನ್ನೆಲ್ಲ ಆಕಳುಗಳು ಇರ್ತಾವ್ರಿ ಇರ್ತಾವು ಅಲ್ಲಿ ಹೋಗೋದು ಬರ್ಬೇಕಾ. ಒಂಚೂರು ಒಂದು 10 ನಿಮಿಷ ಕುಂದ್ರಾಯ್ತು ಇಲ್ಲ ಅಂತೇಳಿ ಪಿಲ್ಲು ಕೆಳಗಡೆ ಆಟ ಆಡೋಕೆ ಹೋಗ್ಯಾನ್ರಿ ಅಲ್ಲಿ ಪಾರ್ಕಿಂಗ್ದಾಗ. ಬಾಜು ಮನೆಯವ್ರು ಹುಡುಗರು ಬಂದಾವಂತ ಅವ್ರ ರಿಲೇಟಿವ್ ಅವ್ರ ಜೊತೆಗೆ ಆಟ ಆಡೋಕೆ ಹೋಗ್ಯಾನ. ಇಲ್ಲಿ ಒಂದು 10 ನಿಮಿಷ ಕುಂತು ಮತ್ತು ಕೆಲಸ ಶುರು ಮಾಡ್ಬೇಕು ಫ್ರೆಂಡ್ಸ. ಮನೆ ಮುಂದೆನೇ ಟೋಸ್ಟ್ ಬಂದಿದ್ದೆ ನೋಡ್ರಿ. ಹಾಗಾಗಿ ಒಂದು ಅರ್ಧ ಕಿಲೋ ತೊಗೊಂಬ ಅಂತ ಇದೆ ಮಗಳಿಗೆ. ಆಕೆ ತೊಗೊಂಬಂದ. ಉಳ್ಳಾಗಡ್ಡಿ ಅವನ್ನೆಲ್ಲ ಮ್ಯಾಗಿಂದು ಅರ್ಧಂಬರ್ಧ ಸೊಪ್ಪು ಇದೆಲ್ಲ ಸುರಿದು ಇದ್ರೊಳಗೆ ಇರ್ತೀನಿ. ಎಲ್ಲ ಕ್ಲೀನ್ ಮಾಡಿನ್ರಿ. ಇದನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಇದೆಲ್ಲನೂ ಕೂಡ ಹಾಕಿ ನೋಡಿ. ಉಳ್ಳಾಗಡ್ಡಿ ಒಂದು ಸರಿ ತೊಗೊಂಡು ಬಂತಂದ್ರೆ ಚಿಂತಿಲ್ರಿ ಒಂದು 15 ದಿನ ಓದ್ತಾವು. ಬಟ್ ಹಿಂಗೆ ಏನಾದರೂ ಹೆಚ್ಚಿಗೆ ಮಾಡಿದ್ರೆ ಲಗು ಖಾಲಿ ಆಗ್ತಾವೆ. ಬಟಾಟಿ ಒಂದು ತೊಗೊಂಬಂದಿದ್ನಿ ಹಂಗೆ ಬಂದಾರ. ಸೊ ಈ ಸದ್ಯ ಗೋಳಾಳ ಸ್ವಸ್ಥ ಹಾಕತ್ತಾವ ನೋಡ್ರಿ ಫ್ರೆಂಡ್ಸ. 80 ರೂಪಾಯಿ 100 ರೂಪಾಯಿ ಕಿಲೋ ಆಗ್ಯಾವಂತ. ಮೊದಲು 60 ರೂಪಾಯಿ 70 ರೂಪಾಯಿ ಪಾವು ಕಿಲೋ ಇದ್ದು. ಎಲ್ಲಿಂದ ಎಲ್ಲಿ ರೇಟ್ ಹೆಚ್ಚಿಗೆ ಆಗಿತ್ತು ಮತ್ತೆ ಇಳಿಯಕತ್ತೈತಿ ನೋಡ್ರಿ. ಹಿಂಗೆ ಒಂದೊಂದು ಸೀಸನ್ ಒಂದೊಂದು ಕಾಲದಾಗ ನೋಡ್ರಿ. ಟಮಾಟಿ 10 ರೂಪಾಯಿ ಕಿಲೋ. 1 ಕಿಲೋ ತೊಗೊಂಡು ಬಂದಾರ. 1 ಕಿಲೋ ತೊಗೊಂಡ್ಬಂದ್ರೆ ನಡೀತಿದ್ವಿ ನೋಡೋಣ. ಮತ್ತೆ ನಾಳದಿಂದ ಯಾವಾಗ ಮತ್ತಿನ್ನ ಥರ ಅದಾವ್ರಿ ಕಾಯಿಪಲ್ಲೆ ಎಲ್ಲ. ಸಾಯಂಕಾಲದ್ದು ಕ್ಲೀನಿಂಗ್ ಮಾಡೋದು ಸದ್ಯದ. ಅದು ಕಡ್ಲಿ ತಪ್ಪಲದೆಲ್ಲ ಇದ್ರಾಗ ಹಾಕಿ ಅಲ್ಲಿ ಒಯ್ದು ಸ್ವಲ್ಪ ಬರಕ್ಕೆ ಬರ್ತೀನಿ. ನಾಳೆಗೆ ಈಗೇನು ಸಂಜೆಗೆ ಐತಿ ಈಗೇನು ಒಯ್ಯಲ್ಲ. ಮತ್ತೆ ನಾಳೆಗೆ ಒಯ್ದು ಹಾಕಿ ಬರ್ತೀನಿ ಅಂತ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡತ್ತಿದ್ರಿ. ಹಂಗಾಗಿ ಸ್ವಲ್ಪ ಬಡ್ಡಿ ಬುಟ್ಟಿ ಕೆಳಗಡೆ ಇಟ್ಟೈತಿ. ಅಲ್ಲೇ ಸೈಡ್ ಬರ್ತೈತಿ. ಈಗ ನಮ್ಮ ಮೇಡಮ್ ಅವರು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡತ್ತಾರ್ರಿ ಸದ್ಯಕ್ಕೆ. ಅವ್ರಿಗೇನು ಕೈಯಾಗ ಅಡಚಣೆ ಆಗ್ಬಾರ್ದು ಕ್ಲೀನ್ ಮಾಡಾಗ. ಈ ಕಡೆ ತೆಗೆದು ಆ ಕಡೆ ತೆಗೆದು ಈ ಕಡೆ ಮಾಡಂದ್ರೆ ಅವ್ರು ಮೇಡಮ್ ಅವ್ರು ಮಾಡಲ್ರಿ. ತಳಗೆಲ್ಲ ಇಟ್ಟು ಮ್ಯಾಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಆಗ್ಲಿಂದ ಮ್ಯಾಗ ಇರ್ತಾಳ್ರಿ. ಬೇಷ್ ಅದೊಂದು ಒಟ್ಟು ಮಾಡ್ತಾಳ್ರಿ. ಸ್ವಲ್ಪ ತಿಕ್ಕಿದ ಬಾಂಡೆಗಳೆಲ್ಲ ಜೋಡಿಸುವ ಅಂದ್ರೆ ಜೋಡಿಸ್ತಾಳ್ರಿ. ಗ್ಯಾಸ್ ಕಟ್ಟಿ ಒರೆಸವ ಅಂದ್ರೆ ಒರೆಸ್ತಾಳ. ಭಾಳ ಗಜ್ಜಿ ಬಿಜ್ಜಿ ಆದಾಗ ಹೇಳಲ್ರಿ ನಾನು. ಸ್ವಲ್ಪ ನೀಟಾಗಿ ಇರ್ತೈತಿ. ಆಕೆಗೆ ಈಸಿ ಆಗಂತದ್ದು ಅಷ್ಟೇ ಹೇಳ್ತೀನಿ. ಈಗ ಇದಿಷ್ಟು ಕಸ ಹುಡ್ಕೊಂಡು ದೇವ್ರ ಮುಂದೆ ಇಪ್ಪದನ್ನೆಲ್ಲ ಹಚ್ಚದ್ ನೋಡ್ರಿ. ನನ್ನ ಮಗಳು ಹೊಡಿತಾಳೆ ಕಸನ. ಏ ಬಿರಿಯಾನಿ ಕೈಕಲ್ ಮ್ಯಾಗ ತಕೊಂಡೇನ ಟಿವಿ ಬಗಲ ಬಸ್ಲೈತೇನೆ. ಸಣ್ಣದಾಗಿಲ್ರಿ ಸದ್ಯಕ್ಕೆ. ಹೂವಾ
मी कुठं ग ಏನು दोघांचं म्हणली की तू ನಾ ಹೋಗಂತ ಸಾಂದಲ್ಲ ಮಲ್ಲೆ ಮೀ ನೋಡ್ರಿ ಹೆಂಗದ ಮಗಳು ಸುಮ್ಮನೆ ಮೈ ಹೋಗ್ಬೇಕ ನಾನು ತಲೆ ಇಟ್ಕೊಂಡಿನ್ರಿ ಮಾಡಿ ತಕೊಂಡಿನಿ ಆದ್ರೆ ಇನ್ನ ಓಡ್ ಹಚ್ಕೊಂಡಿಲ್ಲ ಬ್ಯಾಸರಿ ಮನೆಗೆ ಇದ್ದಂದ್ರೆ ನಾನು ಮಾರಿ ತಕೊಂಡು ಸುಮ್ಮನೆ ಹಿಂಗೆ ತುರ್ಬಾ ಹಾಕೊಂಡ್ರ ಹಿಂಗೆ ಫ್ರೀಯರ ಬಿಟ್ಟು ಮುಂದೆ ಬಿಡ್ತೀನಿ ಬೇರೆ ಲೋಲಿ ಪೌಡ್ರು ಯಾವಾಗ ಹಚ್ಕೋತೀನೋ ನನಗೆ ನೆನಪಿರಂಗಿಲ್ಲ ಹೊರಗೆ ಹೋಗೋತ್ನಾಗ ಒಮ್ಮೆ ಹಂಗೆ ಬಸದ ಪೌಡರ್ ಹಚ್ಕೊಂಡು ಹೋಗ್ಬಿಡ್ತೀನಿ ಹೆಂಗ ನೋಡ್ರಿ ಮದುವೆ ಮಕ್ಳು ಆಗಲ್ಲ ಹೆಣ್ಮಕ್ಳು ಎಷ್ಟೊಂದು ಲೇಜಿ ಆಗ್ಬಿಡ್ತೀವಿ ಎಲ್ಲರೂ ಆಗಲ್ಲ ನಾನಂತರೂ ಒಮ್ಮೊಮ್ಮೆ ಹಂಗೆ ಅನ್ಕೋತೀನಿ ನೀವು ಹೆಂಗದ್ರಿ ನನಗೂ ಕಮೆಂಟ್ ಮಾಡಿ ಹೇಳಿ राम रामेति रमे रामे मनोरमे सहस्रनाम तत्तुल्यं राम नामावरानने श्रीराम राम रामेति रमे रामे मनोरमे सहस्रनाम तत्तुल्यं राम नामावरानने श्रीराम राम रामेति रमे रामे मनोरमे सहस्रनाम तत्तुल्यं राम नामावरानने पाहि माम सिद्धरामा पापनाश मम गुरु सिद्धराम सत्यं शिवं सुंदरं सिद्धराम नित्य तृप्तमठाधीश सिद्धराम गणपति बप्पा बुद्धि दे सरस्वती देवी विद्या दे लक्ष्मी देवी धन दे श्री कृष्ण देवा माया दे राम राया छाया दे नारद देवा युक्ति दे प्रहलाद देवा भक्ति दे मारुति राया शक्ति दे कल्याणं आरोग्य धन संपदा शत्रुबुद्धि विनाशया दीपम ज्योति नमोस्तुते दिव्य दिव्य दीपत्कार कानी कुंडल मोती हार दिवाला पाहून नमस्कार दिवा लावला देवापाशी उजेड पडला तुळशीपाशी दिवा लावला देवापाशी उजेड पडला तुळशीपाशी माझा नमस्कार सर्व देवांच्या माझा नमस्कार सर्व देवांच्या पायापाशी तिळाचे तेल कापसाची वात दिवा जळू दे सारी रात तिळाचे तेल कापसाची वात दिवा जळू दे सारी रात घरातील वेडा पिल्ला बाहेर जाऊ दे बाहेरची लक्ष्मी घरात येऊ दे घरातील वेडा पिल्ला बाहेर जाऊ दे बाहेरची लक्ष्मी घरात येऊ दे घराच्या धान्याला उदंड आयुष्य लागू दे घराच्या धान्याला उदंड आयुष्य लागू दे श्री स्वामी समर्थ जय जय स्वामी समर्थ जय जय स्वामी समर्थ अक्कलकोट स्वामीची पालखी निघाली हो पालखी निघाली हो पालखी निघाली पालखीत शोभते योगी राज माऊली प्रेमाची सावली हो प्रेमाची सावली दत्त दिगंबर याओ स्वामी मला भेट द्याओ दत्त दिगंबर याओ स्वामी मला भेट द्याओ दिगंबरा दिगंबरा श्रीपाद वल्लभ दिगंबरा 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 श्रीपाद वल्लभ दिगंबरा डोक्यावर चांदोबा आणि गंगा डोक्यावर चांदोबा आणि गंगा चटाधारी देवाचे नाव सांगा चटाधारी देवाचे नाव सांगा शंकडमृ श्रीशूळ लांबव वल्कलोने शंकडमृ श्रीशूळ लांब वल्कोले नेसतो भोळा साब नेसतो भोळा साब हातात कमळ धरू दिसतो छान हातात कमळ धरू दिसतो छान नागोबाच्या पण्याने झालती मान नागोबाच्या पण्याने झालती मान मोरया मोरया नाम तुझे घेऊया मोरया मोरया नाम तुझे घेऊया हृदय तुझ्या ठेवूया हृदय तुझ्या ठेवूया हो हृदय तुझ्या ठेवूया मंगलमूर्ती चरणावरती तन मना फुले वाहूया मंगलमूर्ती चरणावरती तन मना फुले वाहूया जय जय विठोबा रखुमाई जय जय विठोबा रखुमाई विठोबा राजा रखुमाई राणी चंद्रभागेच्या सुळसुळ पाणी उभा विटेवरी हात कठेवरी भजन करिता वाकरणी भजन करा आज देवीचे भजन करा ಫ್ರೆಂಡ್ಸ ಈಗ ನೋಡ್ರಿ ಡ್ರೈ ಗೋಬಿ ಮಾಡಿದ್ರಾಯ್ತು ಅಂತ ಹೇಳಿ ಮನ್ಯಾಗ ಮೊನ್ನೆ ತೊಗೊಂಬಂದಿದ್ದು ಇತ್ತು ಇದು ಮಾಡ್ಬೇಕಂತಂದೇ ಇದನ್ನು ತೆಗೆದಿಟ್ಟಿದ್ದೆ ನಾನು ಫ್ರಿಜ್ನೊಳಗೆ. ಸೊ ಇವತ್ತು ಮಧ್ಯಾಹ್ನನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ.
ಬಟ್ ಅಡುಗೆನೇ ಮಾಡಿ ಊಟ ಮಾಡಿದ್ವಿ. ಹಾಗಾಗಿ ಸಾಯಂಕಾಲ ಇವಾಗ ಸ್ನ್ಯಾಕ್ಸ್ ಟೈಮ್ ನೋಡಿರಿ. ಮಕ್ಕಳು ಡೈಲಿ ಇವಾಗ ನೋಡಿದ್ರಲ್ಲ ವಿಡಿಯೋದಾಗ ನೀವು, ಡೈಲಿ ಈ ಥರದ ಪ್ರಾರ್ಥನಾನ ಮಕ್ಕಳ ಕಡೆಯಿಂದ ಇವಾಗ ಮಾಡ್ಸಕತ್ತೀನಿ ರೀ. ಅವ್ರಿಗೂ ಒಂದು ಮೈಂಡ್ ಇದು ಅಂತ ಅನಿಸ್ತೈತಿ. ಒಳ್ಳೇದ್ರಿ ಫ್ರೆಂಡ್ಸ, ಹೆಚ್ಚಿಗೇನು ಗೊತ್ತಾಗಲ್ತಿ ಹೇಳೋಕೆ ಒಳ್ಳೆಯದು. ಸೊ ಹಾಗಾಗಿ ನಾನು ಕೂಡ ಈಗ ಮೆಡಿಟೇಷನ್ನು ಕೂಡ ಶುರು ಮಾಡಿದ್ದೀನಿ. ಸೊ ಇವಾಗ ಏನೈತಿ, ಈಗ ಅವರು ಸ್ವಲ್ಪ ತೋರಿಸ್ತೀನಿ ಏನು ಮಾಡ್ತಾರಂತೇಳಿ. ಇಲ್ಲೇ ನೋಡ್ರಿ, ಸ್ವಲ್ಪ ಅಭ್ಯಾಸಕ್ಕೆ ಕುಂಡ್ರಿಸಿನಿ ಇಬ್ಬರಿಗೂ. ಲೈಟಿನ ಛಾಯೆ ಹಂಗೆ ಕಾಣಿಸ್ತದೆ ನೋಡ್ರಿ, ಬಟ್ ಡೈರೆಕ್ಟಾಗಿ ಕಣ್ಣಿಗೆ ಕಾಣಿಸಲ್ಲ, ಬಟ್ ಕ್ಯಾಮರಾದಾಗ ಈ ಥರ ಅನ್ಸಕತ್ತೈತಿ ನೋಡ್ರಿ ಫ್ರೆಂಡ್ಸ. ಏ ರಾಜಾ, ಚಂದ ಕುಂದ್ರು ನೋಡಮ್ಮ, ಚಂದ ಕುಂದ್ರು. ಏನು ಬರ್ದಿ ನೋಡ್ತೀನಿ ಈಗ. ಓದ್ಬೇಕಾ ಬರ್ದಿದ್ದು ಪಿಲ್ಯ? ಶಬ್ದ ಕ್ರಿಯೇಟ್ ಮಾಡಿ ಮರಾಠಿದು ಕಾಯ್. ಹ್ಞೂ, ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಾನು ವಿಡಿಯೋನ ಅಂದ್ರೆ ಸ್ವಲ್ಪ ಅದು ರನ್ ಆಗ್ತಿರ್ತೈತೆ ನೋಡಿರಿ, ಸ್ಟಾಪ್ ಮಾಡಿನ ಅಂತ ಅಂದ್ಕೊಂಡಿನಿ. ಅದು ಹಂಗೆ ಕಂಟಿನ್ಯೂ ಆಗಿ ಚಾಲೂನೇ ಆಗಿಬಿಟ್ಟೈತಿ. ಭಾಳ ಅಂದ್ರೆ ಭಾಳ ವಿಡಿಯೋ ಮಾಡ್ಬೇಕಂದ್ರೆ ಹುಷಾರಿರ್ಬೇಕು ರೀ, ಜೊತೆಗೆ ಎಫರ್ಟ್ ಇರಬೇಕು. ಎಲ್ಲ ರೀತಿಯಿಂದನೂ ಕೂಡ ಇದ್ರೇ ಒಂದು ವಿಡಿಯೋ ನಿಮ್ಗೆ ಕೊಡೋಕ್ಕೆ ಸಾಧ್ಯ ಆಗುವಂಥದ್ದು. ಹಿಂಗೆ ಮಾಡಿ ಹಿಂಗೆ ಹಾಕೋಕ್ಕೂ ಬರೋಂಗಿಲ್ಲ. ವಿಡಿಯೋದೊಳಗೆ ಸಾಕಷ್ಟು ಎಫರ್ಟ್ ಹಾಕಿರ್ತೀವಿ ನೋಡಿರಿ ಫ್ರೆಂಡ್ಸ ನಾವು. ಸೊ ಇವಾಗ ನಾನು ಇದನ್ನು ಡ್ರೈ ಗೋಬಿ ಮಾಡೋದಕ್ಕೆ ಇದನ್ನೊಂಚೂರು ತೊಳ್ಕೊಂಡಿದ್ದೀನಿ ರೀ, ಒಂದು 2-3 ಸರಿ. ಸ್ವಲ್ಪ ನೀರು ಬಿಸಿ ಇಟ್ಟೀನಿ, ಆ ಬಿಸಿ ನೀರಿಗೆ ಇದನ್ನು ಹಾಕ್ತೀನಿ. ಸೊ ವಿಡಿಯೋನ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ, ಇದೇ ವಿಡಿಯೋನ. ಮತ್ತೆ ಸಿಗೋಣ, ಬಾಯ್.